ಸರಿ ನಾನು ಬರ್ತೀನಿ. ಸಮರ್ಥ್, ತಿಂಡಿ ರೆಡಿ ಇದೆ, ತಿನ್ಕೊಂಡು ಹೋಗು ಬಾ. ಇಲ್ಲ ಸರಿ, ನನಗೆ ಟೈಮ್ ಆಯಿತು. ಸ್ವಲ್ಪ ತಿನ್ಕೊಂಡು ಹೋಗು ಸಮರ್. ಅರ್ಜೆಂಟ್ ಕೆಲಸ ಇದೆ. ಸರಿ ಬರ್ತೀನಿ. ಏಯ್ ಸಮರ್, ಸಮರ್ ನೋಡಿ ತಾತ, ನಿಮ್ಮ ಮೊಮ್ಮಗನ ತಿಂಡಿ ರೆಡಿ ಇದೆ ತಿನ್ಕೊಂಡು ಹೋಗು ಅಂದರೆ ಹಾಗೆ ಹೋಗ್ತಾ ಇದ್ದಾನೆ. ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಅವನಿಗೆ? ಆ ರೌಡಿ ಬಾಯಿ ಬಿಡಿಸಿ ನನ್ನ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಕೊಡಬೇಕಲ್ಲಮ್ಮ, ಅದಕ್ಕೆ. ಏನು ಹೇಳ್ತಿದ್ದೀರಾ ತಾತ? ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅದು ಅಲ್ಲಮ್ಮ, ರೌಡಿ ಸಿಕ್ಕಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂತು. ಅದು ನಿಜಾನ ಸುಳ್ಳ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸಮರ್ಥ ಹೋಗಿದ್ದಾನೆ. ಅಲ್ಲ, ಅವನ್ ಬಾಯಿ ಬಿಡಿಸಿ ಏನು ತಿಳ್ಕೊಬೇಕು ಈಗ? ಅಲ್ಲ ಸೋಗ್ಲಾಡಿ, ಆ ರೌಡಿ ಬಾಯಿ ಬಿಟ್ಟರೆ ಹೇಗೆ ಆಕ್ಸಿಡೆಂಟ್ ಆಯಿತು, ಏನಾಯಿತು, ಯಾಕಾಯಿತು, ಇವೆಲ್ಲ ತಿಳ್ಕೊಬೇಕಲ್ವಾ? ಅದಕ್ಕೋಸ್ಕರ ಹೋಗಿದ್ದಾನೆ. ಅಯ್ಯೋ ಬರ್ತಾನೆ ಬಿಡು. ಈಗ ಏನು ತಿಂಡಿ ಇವತ್ತು? ಉಪ್ಪಿಟ್ಟು ತಾತ. ಆದರೆ ಸಮರ್ಥು. ವಾ, ಉಪ್ಪಿಟ್ಟು! ಆಹಾ, ಘಮ ಘಮ ಅಂತ ಏನು ಪರಿಮಳ ಬರ್ತಾ ಇದೆ. ಬಡಿಸು ಬಡಿಸು ಬಡಿಸು, ಹೊಟ್ಟೆ ಹಸಿರು ಹೋಗ್ತಾ ಇದೆ. ಹಕ್ಕು ಹಕ್ಕು. ಗುಡ್ ಗುಡ್. ವಾ, ಉಪ್ಪಿಟ್ಟು ಅಂದರೆ ಬೈತಾ ಇದ್ದಿದ್ದ ತಾತ ಇವತ್ತು ಇಷ್ಟಪಟ್ಕೊಂಡು ತಿಂತಾ ಇದ್ದಾರೆ. ನನ್ನನ್ನು ಡೈವರ್ಟ್ ಮಾಡೋಕೆ ನೋಡ್ತಿದ್ದಾರಾ? ಅಂದರೆ ಇವರೆಲ್ಲರೂ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದಾರಾ? ಅಬ್ಬಬ್ಬಬ್ಬಬ್ಬಾ, ಎಂತ ಮಾತು ಹೇಳ್ಬಿಟ್ರಿ ದತ್ತ ಮಹಾಪ್ರಭುಗಳೇ. ಇನ್ನು ಮುಂದೆ ಈ ಭೂಮಿ ಮೇಲೆ ನಾನು ರಾಜಾನೆ, ನೀವು ರಾಜಾನೆ. ಅಂತೂ ಪೇಪರಲ್ಲಿ ಬಂದಿರೋ ಭವಿಷ್ಯ ನಿಮ್ಮ ಮಾತಿಂದ ಇವತ್ತು ನಿಜ ಆಯ್ತಲ್ಲ. ಜುಗ್ಗ, ಆ ಭಗವಂತ ಎಲ್ಲರ ಭವಿಷ್ಯನೂ ಚೆನ್ನಾಗೇ ನಿರ್ಧಾರ ಮಾಡಿರ್ತಾನೆ. ಆದರೆ ಕೆಲವರು ತಮ್ಮ ಕೈಯಾರ ಆ ಭವಿಷ್ಯನ ಹಾಳು ಮಾಡ್ಕೋತಾರೆ. ಆಗ ಆ ದೇವರು ಕೂಡ ಏನು ಮಾಡೋಕ್ಕಾಗಲ್ಲ. ದತ್ತ ಮಹಾಪ್ರಭುಗಳೇ, ನೀವು ಆಡ್ತಿರೋ ಮಾತುಗಳಲ್ಲಿ ಬಹಳ ಒಳಾರ್ಥಗಳಿರೋ ಹಾಗಿದೆಯಲ್ಲ. ತಾತ, ಫೋನ್ ಸರಿಯಾಗಿದೆ, ಇದರಲ್ಲಿರೋ ಡೇಟಾಗಳೆಲ್ಲ ರಿಕವರ್ ಮಾಡಿದ್ದೀನಿ. ಆದರೂ ಕೆಲವೊಂದು ಡೇಟಾ ಮಿಸ್ ಆಗಿದೆ. ನಿನಗೆ ಬೇಕಾಗಿರೋ ಡೇಟಾಗಳೆಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊ. ನಾನು ಕೆಲವು ಆಡಿಯೋಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದೆ. ಅದು ಹಾಗೇ ಇದೆಯಾ ಅಂತ ಹುಡುಕಬೇಕು. ಆ ಆಡಿಯೋಗಳು ಸಿಕ್ಕಿದ್ರೆ ಶಾರ್ವರಿಗೆ ಶಿಕ್ಷೆ ಆಗ್ಬೋದಾ ತಾತ? ಓಹೋ, ಅದೇನಾದರೂ ಸಿಕ್ಕಿಬಿಟ್ರೆ ಶಾರ್ವರಿ ವಿರುದ್ಧ ಅದು ಬಲವಾದ ಸಾಕ್ಷಿ ಆಗುತ್ತೆ. ಅದರಿಂದ ಮಾಧವರ ಮನೆಯವ್ರ ಮುಂದೆ ಅವಳು ಏನು ಅಂತ ಸಾಬೀತಾಗತ್ತೆ. ಹೌದಾ? ಆ ಆಡಿಯೋ ಇದೆಯಾ ಅಂತ ಹುಡುಕು ತಾತ. ಅದೇ ಮಾಡ್ತೀನಿ. ಈಗ ಭವಿಷ್ಯ ಕಾಣ್ತಿರೋದು ಈ ಪೇಪರಲ್ಲ, ಆ ಫೋನ್ನಲ್ಲಿ. ಅಂತೂ ಸದ್ಯದಲ್ಲೇ ಆಡಿಯೋ ರೂಪದಲ್ಲಿ ಆ ಶನಿ ಶಾರ್ವರಿ ಹೆಗಲಿ ಏರ್ತಾನೆ. ನಾನೀಗ ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ದೀನಿ. ಆ ರೌಡಿ ತಂದೆ ಶಾರ್ವರಿ ಬಗ್ಗೆ ಯಾವ ಇನ್ಫಾರ್ಮೇಷನ್ ಬೇಕಿದ್ರೂ ಕೊಡ್ಬೋದು. ಆದರೆ ಈ ವಿಷಯ ಈಗಲೂ ಅವಿಣಂಗೆ ಗೊತ್ತಾಗಬಾರ್ದು. ಹೌದು ಪಾಪು, ತಕ್ಷಣ ಗೊತ್ತಾದರೆ ಅವಿ ಅದನ್ನು ಹೇಗೆ ತಗೋತಾನೋ ಗೊತ್ತಿಲ್ಲ. ಅಮ್ಮ, ಒಂದು ವೇಳೆ ಪೊಲೀಸ್ ಸ್ಟೇಷನಿಂದ ಅವಿಣಂಗೆ ಕಾಲ್ ಬಂದು ಬರೋಕ್ಕೆ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವಿಣಂಗೆ ಅಲ್ಲಿಗೆ ಹೋಗ್ದಾರ ನೋಡ್ಕೋಬೇಕು. ಆದರೆ ಅದನ್ನೆಲ್ಲ ನೇರವಾಗಿ ಹೇಗೆ ಹೇಳೋದು ಪಾಪು? ಅಮ್ಮ, ನೇರವಾಗಿ ಹೇಳ್ತಿರೋ ಅಥವಾ ಸ್ಟೇಷನ್ಗೆ ಬರ್ದಿರೋ ಹಾಗೆ ನೆಪ ಮಾಡಿ ತಡೀತಿರೋ ಗೊತ್ತಿಲ್ಲ. ಆದರೆ ಅವಿಯಣ್ಣ ಅಲ್ಲಿಗೆ ಬಂದು ರೌಡಿ ತಂದೆ ಹೇಳೋ ಮಾತುಗಳನ್ನ ಕೇಳಿಸ್ಕೋಬಾರ್ದಷ್ಟೇ. ಸರಿ, ನಾನು ಪ್ರಯತ್ನ ಪಡ್ತೀನಿ. ಸರಿ ಅಮ್ಮ, ನಾನು ಹೋಗ್ಬಿಡ್ತೀನಿ. ಪೂರ್ಣೆ, ನಾನು ಹೊರಗೆ ಹೊರಟೆ. ಆರ್ತಿ ತಗೋ. ಚಿಕ್ಕಮ್ಮ, ಇದೇನಿದು? ನೀವು ಆರ್ತಿ ತರ್ತಿದ್ದೀರಾ? ಯಾಕವಿ, ನಾನು ಆರ್ತಿ ತರಬಾರ್ದ? ಈ ಚಿಕ್ಕಮ್ಮನ ಆಶೀರ್ವಾದ ಬೇಡವಾಯ್ತಾ? ಅಯ್ಯಯ್ಯೋ,
ಒಳ್ಳೆ ಕೆಲಸಕ್ಕೆ ಹೊರಟಿರೋ ಹಾಗಿದೆ. ನೀನು ಹೋಗೋ ಕೆಲಸದಲ್ಲಿ ಸಕ್ಸಸ್ ಸಿಗಲಿ, ಒಳ್ಳೇದಾಗಲಿ. ಅಮ್ಮ ಹುಷಾರು, ನೋಡ್ಕೊಂಡು ಓಡಾಡ್ಬೇಕಲ್ವಾ? ಆಯ್ತಪ್ಪ, ನೀನೀಗ ನಾನಿವತ್ತೊಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೀನಿ. ಚಿಕ್ಕಮ್ಮ ಅಂತೂ ಆಶೀರ್ವಾದ ಮಾಡಾಯಿತು. ಈಗ ನನಗೆ ನಿಮ್ಮ ಆಶೀರ್ವಾದ ಬೇಕು. ಹೊರಗೆ ಹೊರಟಿರೋರ್ನ ಎಲ್ಲಿಗೆ ಅಂತ ಕೇಳಬಾರ್ದು. ಆದರೆ ಏನು ಮಾಡಲಿ, ಸ್ಟೇಷನ್ಗೆ ಹೋಗದೆ ಇರೋ ಹಾಗೆ ಹೇಗೆ ತಡೀಲಿ? ಏನಿದು ತುಳಸಿ ಅವರೇ, ಮಗ ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೀನಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದಾನೆ. ನೀವು ಸುಮ್ಮನೆ ನಿಂತಿದ್ದೀರಲ್ಲ. ನಮ್ಮ ಮಕ್ಕಳು ಯಾವುದೇ ಕೆಲಸ ಮಾಡಿದ್ರು ಈ ಮನೆಗೆ ನಮಗೆ ಗೌರವ ತಂದ್ಕೊಡುವಂಥ ಕೆಲಸನೇ ಮಾಡ್ತಾರೆ. ಆಶೀರ್ವಾದ ಮಾಡಿ ಕಳಿಸಿ. ಒಳ್ಳೇದಾಗ್ಲಪ್ಪ. ಸರಿ ಅಮ್ಮ, ನಾನೀಗ ಹೋಗಿ ಬರ್ತೀನಿ. ಬರ್ತಾ ಎಲ್ರಿಗೂ ಸಿಹಿ ಸುದ್ದಿ ತರ್ತೀನಿ. ಸಿಹಿ ಸುದ್ದಿನ? ಹಾಗಾದ್ರೆ ನೀನು ಮೊದಲು ನನಗೆ ಹೇಳಬೇಕು. ಸರಿ ಚಿಕ್ಕಮ್ಮ, ನಮ್ಮೆಲ್ರಿಗೂ ನೆಮ್ಮದಿ ಕೊಡುವಂಥ ಸುದ್ದಿ, ನಮಗಿರೋ ಟೆನ್ಷನ್ ಎಲ್ಲ ದೂರ ಆಗುವಂಥ ಸುದ್ದಿ. ಕಾಯ್ತಿರಿ, ನಾನು ಹೋಗಿ ಬರ್ತೀನಿ. ಯಾವುದೋ ಸಿಹಿ ಸುದ್ದಿ ಅಂತ ಹೇಳ್ತಾ ಇದ್ದಾನೆ. ಒಂದು ವೇಳೆ ಸ್ಟೇಷನ್ಗೆ ಹೋಗೋ ಹಾಗಿದ್ದಿದ್ರೆ ಈ ರೀತಿ ಎಲ್ಲ ಹೇಳ್ತಿರ್ಲಿಲ್ಲ. ಆಫೀಸಿಗೆ ಹೊರಟಿದ್ದಾನೆ ಅನ್ಸುತ್ತೆ.